ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರ ಕುಟುಂಬ ರಾಕ್ಷಸ ದುಂಬಿಯಿಂದ ಕಚ್ಚಿಸ್ಕೊಂಡು ಹಾಸ್ಪಿಟ್ಲಿಗೆ ಸೇರಿರ್ತಾರೆ. ಆಗ ಸುಭಾಷನಿಗೆ ಗೊತ್ತಾಗುತ್ತೆ. ಸುಭಾಷ್ ತುಂಬ ಖುಷಿ ಪಡ್ತಾನೆ. ತನ್ನ ತಾಯಿಗೆ ತಿಳಿಸ್ಬೇಕಂತ ಕಾಲ್ನ ಮಾಡ್ತಾನೆ. ಸುಭಾಷ, ಏನು ಸುಭಾಷ ಕಾಲ್ ಮಾಡಿದೀಯಾ ಅಂತ ಈಶ್ವರಿ ಕೇಳಿದಾಗ, ಅಮ್ಮ ನಾನು ಹೇಳಿರೋ ವಿಷಯ ಕೇಳಿ ನೀನು ತುಂಬ ಸಂತೋಷ ಪಡ್ತೀಯ ಅಂತ ಹೇಳ್ತಾರೆ ಸುಭಾಷ್. ಅಂತ ಸಂತೋಷದ ವಿಷಯ ಏನಿಲ್ಲ ಅಂತ ಈಶ್ವರಿ ಕೇಳ್ತಾರೆ. ನನ್ನಂದ ಊರು ಬಿಡೋ ಹಾಗೆ ಮಾಡಿ ನಿಮ್ಮನ್ನ ಮನೆಯಿಂದ ಆಚೆಗಾಗಿ ಶೆಡ್ಡಲ್ಲಿ ಬದುಕೋಗಿ ಮಾಡಿದ್ನಲ್ಲ ಆ ನಮ್ಮ ಶತ್ರು ಶಿವರಾಮೇಗೌಡ ಈಗ ರಾಕ್ಷಸ ಅನ್ನೋ ದುಂಬಿ ಹುಳ ಕಚ್ಚಿದೆಯಂತೆ. ಆ ಶಿವರಾಮೇಗೌಡ ಇವಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನಂತೆ. ಅಮ್ಮ, ಇಲ್ಲಿ ಗಂಟ ಆ ಹುಳ ಕಡ್ದವ್ರು ಯಾರು ಬದುಕಿಲ್ವಂತೆ. ಈಗಿತ ಮಾತ್ರ ಅವನು ಗೊಟ್ಟಕ್ಕೆ ಅನ್ನೋದು ಗ್ಯಾರಂಟಿ ಅಂತ ಸುಭಾಷ್ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವನ ಜೊತೆಗೆ ನಮ್ಮ ಅಟ್ಟಿಯವ್ರು ಯಾರ್ಯಾರು ಹುಳ ಕಡಿಸ್ಕೊಂಡಿದಾರಲ್ಲ ಅವ್ರು ಇನ್ನೆರಡು ದಿನದಲ್ಲಿ ಸ್ವರ್ಗ ಸೇರ್ತಾರೆ, ನರ್ಕಕ್ಕೆ ಸೇರ್ತಾರಮ್ಮ ಅಂತ ಹೇಳ್ತಾರೆ ಸುಭಾಷ್. ಆಗ ಈಶ್ವರಿ ಹೇಳ್ತಾರೆ, ಬಾಯಿ ಮುಚ್ಚೋ ಕತ್ತೆ, ಇದೇನಮ್ಮ ಇದು, ನಾನು ಸಂತೋಷದ ವಿಷಯ ಹೇಳಿದ್ರೆ ನನಗೆ ಬೈತಾ ಇದೀಯಾ ಅಂತ ಸುಭಾಷ್ ಕೇಳ್ತಾರೆ. ಏನಾಯ್ತಮ್ಮ? ಲೇ ಪಾಪಿ, ಶಿವರಾಮೇಗೌಡನ ಜೊತೆ ಸಾವು ಬದುಕಿನ ಮಧ್ಯೆ ಹೋರಾಡೋದ್ರಾಗೆ ನಾನು ನಿಮ್ಮ ಅಕ್ಕ ಇಬ್ರು ಇದೀವಿ ಕಣ್ಲಾ ಅಂತ ಹೇಳಿದಾಗ ಸುಭಾಷ್ ಶಾಕ್ ಆಗ್ಬಿಡ್ತಾರೆ. ಅಮ್ಮ, ಏನು ಹೇಳ್ತಾ ಇದೀಯಾ, ನಿಜ ಹೇಳ್ತಾ ಇದೀಯಾ ತಾನೇ ಅಂತ ಸುಭಾಷ್ ಕೇಳ್ತಾರೆ. ಹ್ಞೂ ಸುಭಾಷ, ಆ ಹುಳ ನಮಗೂ ಕಡ್ದವ್ ಕಾಣ್ಲಾ, ಅವ್ರ ಜೊತೆ ನಾವು ನರಳಾಡ್ತಾ ಇದ್ದೀವಿ, ಬದುಕ್ತೀವ ಸಾಯ್ತೀವ ಅದು ಗೊತ್ತಾಯ್ತಾ ಇಲ್ಲ ಅಂತ ಈಶ್ವರಿ ಹೇಳಿದಾಗ, ಅಲ್ಲಮ್ಮ ಆರಾಮಾಗಿ ನೀವು ಶೆಡ್ಡಲ್ಲಿ ಇರೋದು ಬಿಟ್ಟು ಅಲ್ಲಿ ಯಾಕೆ ಹೋದ್ರಿ ಅಂತ ಸುಭಾಷ್ ಕೇಳ್ತಾರೆ. ಇವಳು ಇದಾಳು ನೋಡು ಚಿತ್ರ ಅನ್ನೋಳು, ಇವಳಿಂದ ಕನ್ಲ ಕೂದ್ಬಿಟ್ಲು ಹೋಗೋಣ ಅಂತ ಅಂದ್ಲು. ಏನು ಮಾಡೋದು ಹೇಳು, ಎಲ್ಲ ನಮ್ಮ ಗ್ರಾಚಾರ ನಮ್ಮನ್ನು ಬಿಡ್ತಾ ಇಲ್ಲ. ನಮ್ಮ ಸಾವು ಇಲ್ಲೇ ಆಗ್ಬೇಕಂತ ಇದ್ರೆ ಯಾರು ಏನು ಮಾಡೋಕ್ಕಾಯ್ತದ ಹೇಳು ಅಂತ ಹೇಳ್ತಾರೆ ಈಶ್ವರಿ. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದೆ ಅನ್ಸುತ್ತೆ ಸುಭಾಷ, ಹೆಂಗೆಂಗೋ ಆಯ್ತೈತೆ ಕಣ್ಲ ಮಗನೇ, ನಿನ್ನನ್ನು ನೋಡದೆ ಎಲ್ಲಿ ಸತ್ತೋಯ್ತಿದ್ರು ಅಂತ ಅನ್ನಿಸ್ತಾ ಇದೆ, ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತೈತೆ ಕಣ್ಲಾ, ಎಲ್ಲೇ ಇದ್ರು ಬೇಗ ಬಾ ಮಗನೇ ಅಂತ ಹೇಳ್ತಾರೆ ಈಶ್ವರಿ. ಅಮ್ಮಮ್ಮ, ಹಂಗೆಲ್ಲ ಮಾತಾಡಬೇಡ, ನಿನ್ನ ಮಗ ಅಂತ ನಾನಿಲ್ವೇ, ನಾನೆಲ್ಲ ನೋಡ್ಕೊಂತೀನಿ, ನಿನ್ಗೇನು ಆಗಕ್ಕಿಲ್ಲ, ಸುಮ್ಕೇರು. ಏನಾರಾಗ್ಲಿ ಸುಭಾಷ, ನಾನು ಕಣ್ಣು ಮುಚ್ಚೋ ಅಷ್ಟೊತ್ತಿಗೆ ನೀನು ಬಾ ಅಂತ ಈಶ್ವರಿ ಹೇಳ್ತಾರೆ. ಹೆದರ್ಕೋಬೇಡ ಅಮ್ಮ, ನಾನು ಇವಾಗಲೇ ಬರ್ತಾ ಇದ್ದೀನಿ, ನೀನು ಧೈರ್ಯವಾಗಿರು ಅಂತ ಸುಭಾಷ್ ಹೇಳ್ತಾರೆ. ಈ ಕಡೆ ನೋಡಿದರೆ ಈಶ್ವರಿನ ನೋಡೋಕ್ಕೆ ಹೋಗ್ಲೇಬೇಕು ನಾನು, ಇಲ್ಲ ಅಂದರೆ ನಮ್ಮಮ್ಮನ ಉಳಿಸ್ಕೊಳಕ್ಕಾಗಲ್ಲ, ನಾನು ಉಳಿಸ್ಕೊಡ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಸುಭಾಷ್. ಮತ್ತೊಂದು ಕಡೆ ನೋಡಿದ್ರೆ ಆಸ್ಪತ್ರೆಗೆ ಎಲ್ಲರೂ ನರಳಾಡ್ತಾ ಇರ್ತಾರೆ. ಅದನ್ನ ನೋಡಿ ವಿದ್ಯೆ ಗಾಬರಿ ಆಗ್ತಾರೆ. ನೋಡಿ ಎಲ್ಲರೂ ಕೇಳಿಸ್ಕೊಡಿ, ಅವರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇತ್ತು, ಅದಕ್ಕೆ ಸತ್ತಿದ್ದಾರೆ ಅಂತ ಡಾಕ್ಟರ್ ಎಲ್ರಿಗೂ ಹೇಳ್ತಿರ್ತಾರೆ. ಚಿತ್ರ ಹೇಳ್ತಾರೆ, ನನ್ನ ಪಕ್ಕದಲ್ಲಿ ಇರೋನು ಸತ್ತೋಗ್ಬಿಟ್ಟ, ನನ್ಗತಿ ಏನವ್ವ, ಎಲ್ಲ ನಿನ್ನಿಂದ ಕಣೆ ಆಗಿದ್ದು, ಒದ್ದೆ ಅಂದ್ರೆ ನೀನು ಹೋಗ್ಬಿಡ್ಬೇಕು ಅಂತ ಕೋಪದಲ್ಲಿ ಹೇಳ್ತಾರೆ ಈಶ್ವರಿ. ಅಟ್ಟಿಲಿ ಹೆಂಗೋ ಬಿದ್ದಿದ್ವಲ್ಲೇ, ಇಲ್ಲಿ ಕರ್ಕೊಂಬಂದು ಸಾಯಂಗ್ ಮಾಡ್ದಲ್ಲ. ಈ ಕಡೆ ನೋಡ್ರೆ ವಿನಂತಿ ಅಳ್ತಾ ಹೇಳ್ತಾರೆ, ನನ್ನ ಕೈಲಿ ಆಗ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ. ಸಾವಿತ್ರಿ ಸಹ ನನಗೂ ಆಯ್ತಾ ಇಲ್ಲ ಕಣೆ ಅಂತ ಅಳ್ತಾರೆ. ಯಾಕೋ ಗೊತ್ತಿಲ್ಲ ಚಿತ್ರ, ಎಲ್ರಿಗಿಂತ ನಾನೇ ಮೊದಲು ಸತ್ತೋಗ್ತೀನಿ ಅಂತ ಅನ್ಸುತ್ತೆ. ಅವ್ವ ನೀನೇ ಹಿಂಗಂದ್ರೆ ನನ್ಗತಿ ಏನವ್ವ, ಮೈಯೊಳಗೆ ಬೆಂಕಿ ಹತ್ತಂಗಾಗೈತ್ ಕಣವ ಅಂತ ಚಿತ್ರ ಅಳ್ತಾ ಹೇಳ್ತಾರೆ. ಲೇ ಸಾವಿತ್ರಿ, ನಾನು ನೋವಿಂದ ಇಷ್ಟು ಒದ್ದಾಡ್ತಾ ಇದ್ದೀನಿ, ನಿನಗೇನು ಅನ್ನಿಸ್ತಾ ಇಲ್ವ ಅಂತ ವಿನಂತಿ ಕೇಳ್ತಾರೆ. ಅಯ್ಯೋ, ನಿಮಗೆ ಮಾತಾಡೋಕಾರ ಶಕ್ತಿ ಇದೆ, ನನಗೆ ಉಸಿರಾಡೋಕ್ಕೂ ಶಕ್ತಿ ಇಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ನಾನು ಸ್ವರ್ಗದ 3ನೇ ಬೀದಿಯಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಸಾವಿತ್ರಿ ಅವ್ರು ಹೇಳಿದಾಗ, ಅಲ್ಲೇ ಸಾವಿತ್ರಿ, ಅದು 3ನೇ ಬೀದಿ ಅಲ್ಲ, 3ನೇ ಬಾಗ್ಲು ಅಂತ ಹೇಳು ಅಂತ ಹೇಳ್ತಾರೆ ವಿನಂತಿ. ಏನೋ ಒಂದು ಕಣೆಯ, ನನ್ನ ಕೈಲಿ ಆಗ್ತಾ ಇಲ್ಲ ಕಣೆ ಅಮ್ಮ ಅಂತ ಹೇಳ್ತಾರೆ ಸಾವಿತ್ರಿ. ಲೇ ಸಾವಿತ್ರಿ ಮಾತಾಡಿದ್ಮೇಲೆ ಯಾಕೆ ಒಂಚೂರು ಸಮಾಧಾನ ಆಯ್ತೈತ್ ಕಣೆ, ಹೋದ್ರೆ ಅವಳು ಬರ್ತಾಳೆ ನಮ್ಮ ಹಿಂದೆ ಅಂತ ಈಶ್ವರಿ ಹೇಳ್ತಾರೆ. ಡಾಕ್ಟರ್ ಬಂದ್ಬಿಟ್ಟು ದೊಡ್ಡ ಡಾಕ್ಟರ್ಗೆ ಹೇಳ್ತಾರೆ, ಸರ್ ಯಾವುದೇ ಆಂಟಿಬಯೋಟಿಕ್ ಕೊಟ್ಟರು ಜ್ವರ ಸ್ವಲ್ಪನೂ ಕಮ್ಮಿ ಆಗ್ತಾ ಇಲ್ಲ, ಏನ್ ಮಾಡ್ಬೇಕಂತಾನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದೇ ಹೇಳ್ತಾರೆ ಡಾಕ್ಟರ್, ನಮ್ಮ ಮಾವಿನ ಕಂಡೀಷನ್ ಅಂತ ಹೇಳ್ತಾರೆ. ಯಾವ ಮೆಡಿಷನ್ ವರ್ಕ್ ಆಗ್ತಾ ಇಲ್ಲಮ್ಮ, ವಿದ್ಯಾ ನೀನ್ ಪ್ರೆಗ್ನೆಂಟು, ಎಲ್ರಿಗೂ ವಿಪರೀತ ಜ್ವರ ಇದೆ, ದಯವಿಟ್ಟು ನೀನು ಹೊರಗೆ ಹೋಗು ಅಂತ ದೊಡ್ಡ ಡಾಕ್ಟರ್ ಹೇಳ್ತಾರೆ. ಇಲ್ಲ ಸರ್, ನಾನು ಧೈರ್ಯವಾಗಿದ್ದೀನಿ, ನಾನು ಇಲ್ಲೇ ಇರ್ತೀನಿ ಅಂತ ವಿದ್ಯಾ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ ತಾನೇ, ಏನಿದ್ರು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ದಯವಿಟ್ಟು ಹೊರಗಡೆ ಹೋಗಿ ಅಂತ ಡಾಕ್ಟರ್ ಹೇಳ್ತಾರೆ. ರಿಪೋರ್ಟ್ ಡಾಕ್ಟರ್ಗೆ ಒಬ್ರು ತಂದು ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ಡಾಕ್ಟರ್ ಇದ್ದ ಗಂಟ ಈ ಸಿಂಪ್ಟಮ್ಸ್ಗೆ ಔಷಧನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡ ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಹೇಳ್ದಂಗೆ ಇಲ್ಲಿಂದ ಬೇರೆ ಕಡೆಗೆ ಕರ್ಕೊಂಡೋದ್ರೆ ವೆದರ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಅಂತ ಹೇಳ್ತಾರೆ ಡಾಕ್ಟರು. ಈ ಕಡೆ ನೋಡ್ರೆ ವಿದ್ಯಾ ಆಚೆಗೆ ಬಂದಾಗ, ಏನಮ್ಮ ವಿದ್ಯಾ ಹುಷಾರಾಗ್ತಾರ, ನನ್ನ ಮಗ ಹುಷಾರಾಗ್ತಾನ, ದೊಡ್ಡ ಡಾಕ್ಟರ್ ಏನು ಹೇಳಿದ್ರು ಅಂತ ಗಾಬರಿಲಿ ಅಮ್ಮಮ್ಮ ಕೇಳ್ತಾರೆ. ಅಮ್ಮಮ್ಮ ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾ ಇದಾರಲ್ವೇ ಅಂತ ಹೇಳ್ತಾರೆ ವಿದ್ಯಾ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಭದ್ರ ಹೇಳ್ತಾರೆ, ಡಾಕ್ಟ್ರೇ ಅಪ್ಪಯ್ಯ ಹೆಂಗಿದ್ದಾರೆ, ಎಲ್ರು ಹುಷಾರಾಗ್ತಾನೆ ಅಂತ ಕೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿಮ್ಗೆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ, ಕೊಡೋ ಮೆಡಿಸಿನ್ ಇಂದ ಒಂದು ತಲೆನೋವು ಸಮೇತ ಕಮ್ಮಿ ಆಗ್ತಾ ಇಲ್ಲ, ಟೈಮ್ ಕಳೆದಾಗೆ ಇನ್ನೂ ಗಂಭೀರ ಆಗ್ತಾ ಇದೆ, ಎಲ್ರಿಗೂ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾರೆ ಡಾಕ್ಟರ್. ಆಮೇಲೆ ಮೆದ್ಲು, ಕಿಡ್ನಿ, ಲಿವರ್ ಎಲ್ಲ ಅಂಗಗಳು ಫೇಲ್ಯೂರ್ ಆಗ್ಬೋದು ಅಂತ ಹೇಳ್ತಾರೆ. ಅವ್ರನ್ನ ಬಿಟ್ರೆ ಮಂತ್ರಿಗಳ ಸಿಚುವೇಶನ್ ತುಂಬಾ ಡೇಂಜರ್ ಇದೆ, ನೀವೇ ಹಿಂಗೆ ಹೇಳಿದ್ರೆ ಹೆಂಗ್ ಡಾಕ್ಟರ್ ಅಮ್ಮ, ಅದಕ್ಕೇನು ಔಷಧಿ ಕೊಡ್ಬೇಕು ಹೇಳಿ, ನಾನೇ ತರ್ತೀನಿ ಅಂತ ಭದ್ರ ಹೇಳ್ತಾರೆ. ತುಂಬಾ ಸೀಮಿತವಾದ ಸಮಸ್ಯೆ, ಹೊರ ಜಗತ್ತಿಗೆ ಗೊತ್ತೇ ಇಲ್ಲ, ಇತ್ತೀಚೆಗೆ ಅಷ್ಟೇ ಸರ್ಕಾರದ ಬಗ್ಗೆ ಗೊತ್ತಾಗಿ ಇವಾಗ ರಿಸರ್ಚ್ ನಡ್ತಾ ಇದೆ, ಅದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ ಡಾಕ್ಟರ್. ಈಗ ಅಪ್ಪನ ಪರಿಸ್ಥಿತಿ ಅಂತ ಭದ್ರ ಕೇಳಿದಾಗ, ದೇವ್ರ ಮೇಲೆ ಭಾರ ಹಾಕಿ ಆ ದೇವರೇ ನಮ್ಮನ್ನು ಕಾಪಾಡ್ಬೇಕಂತ ಹೇಳ್ತಾರೆ ಡಾಕ್ಟರ್. ಯೋಚನೆ ಮಾಡ್ಬಿಟ್ಟು ಚಂಪಾ ಹೇಳ್ತಾರೆ,
ಬಾವ ಕ್ಯಾಂಪಸ್ನಾಗೆ ಯಾರೋ ನಾಟಿ ಔಷಧಿ ಕೊಡೋ ಗುರುಗಳು ಬಂದಿದ್ರು. ಕಾಡ್ನಾಗೆ ಇದಕ್ಕೆಲ್ಲೋ ಮದ್ದೈತೆ ಅಂತ ಹೇಳ್ತಾ ಇದ್ರು. ಹಂಗಾದ್ರೆ ಅವ್ರನ್ನೇ ಕರ್ಕೊಂಬಂದು ಔಷಧಿ ಕೊಡಕ್ ಆಯುತ್ತೆ ಅಂತ ಭದ್ರ ಕೇಳ್ತಾರೆ. ಅವ್ರ ಇದಕ್ ಮದ್ದಿಲ್ಲ ಕಣ್ಲಾ, ಆದ್ರೆ ಅದ್ ಮದ್ದಿಲ್ಲದಂತ ಅವ್ರಿಗೆ ಗೊತ್ತದೆ. ಸರಿ ನಾನು ಇವಾಗ ಅವ್ರು ನೋಡ್ಬೇಕಲ್ಲ ಅಂತ ಭದ್ರ ಹೇಳಿದಾಗ ಊರ್ ಒಳಗಡೆ ಅವ್ರ ಮನೆ ಅದೇ, ಯಾರ್ ಬೇಕಾದ್ರೂ ಕರ್ಕೊಂಡೋಗಿ ತೋರಿಸ್ತಾರೆ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಆದ್ರೆ ಅಪ್ಪಯ್ಯನ ಉಳಿಸ್ಕೋಬಹುದು, ಎಲ್ರನ್ನೂ ಕಾಪಾಡ್ಬೋದು, ಉಳಿಸ್ಕೊತೀನಿ ಈಗ್ಲೇ ಅಂತ ಹೇಳಿ ಅವ್ರ ಅಪ್ಪಯ್ಯನ ತಗ ಹೋಗ್ತಾರ ಭದ್ರ. ಬರ್ತಿದ್ದಾಗೆ ಮಗ ಭದ್ರ ನಿಮ್ಮ ಅಪ್ಪಯ್ಯನ ಕತೆ ಮುಗೀತು ಕಣ್ಲಾ, ಅದಕ್ಕೆ ಔಷಧಿ ಇಲ್ಲ ಅಂತ ನರಳಾಡ್ತಾ ಹೇಳ್ತಾರೆ ಶಿವರಾಮೇಗೌಡ್ರು. ಭದ್ರ ಹೇಳ್ತಾರೆ, ಇಲ್ಲ ಅಪ್ಪಯ್ಯ, ಕಾಡಲ್ಲಿ ಒಂದ್ ಔಷಧಿ ಅದಂತೆ, ಅದು ಹೆಂಗ್ ತರಬೇಕು ಹೆಂಗ್ ಹಾಕ್ಬೇಕು ಅಂತ ಒಬ್ರಿಗೆ ಗೊತ್ತದಂತೆ. ಈಗ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ತಿಳ್ಕೊಂಡು ಏನೇ ಆಗ್ಲಿ ಅದನ್ನ ತಂದು ನಿನ್ನ ಉಳಿಸ್ಕೊಂತೀನಿ ಅಪ್ಪಯ್ಯ ಅಂತ ಭದ್ರ ಹೇಳ್ತಾರೆ. ಬೇಡ ಕಣ್ಲಾ, ನೀನ್ ಅಲ್ಲಿಗೆ ಹೋಗ್ಬೇಡ, ಇನ್ನು ಬಾಳಿ ಬದುಕ್ಬೇಕಾಗಿರೋನ್ ಕಣ್ಲಾ, ನಿನ್ನನ್ನ ಅಪಾಯಕ್ಕೆ ತಳ್ಳೋದಕ್ಕೆ ಈ ಅಪ್ಪಯ್ಯಗೆ ಇಷ್ಟ ಇಲ್ಲ ಕಣ್ಲಾ. ಮಗ ಭದ್ರ, ಈ ಅಪ್ಪಯ್ಯನಿಗೋಸ್ಕರ ನಿನ್ ಜೀವ ಕಳ್ಕೊಳ್ಳೋದು ಬೇಡ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ನನ್ನ ಹಣೆ ಬರ್ದಾಗ ಏನಾಗುತ್ತೋ ಹಂಗೆ ಆಗುತ್ತೆ, ನೀನ್ ಹೋಗ್ಬೇಡ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ನೋಡು ಭದ್ರ, ನಾನ್ ಸಾಯೋ ಕೊನೆ ಕ್ಷಣದಲ್ಲಿ ನೀನ್ ನನ್ನ ಪಕ್ಕದಲ್ಲಿ ಇರ್ಬೇಕು ಕಣ್ಲಾ, ಸಾಯೋ ಮಾತೆಲ್ಲ ಆಡ್ಬೇಡ ಅಪ್ಪಯ್ಯ, ನಿನ್ಗೇನು ಆಗಕ್ಕಿಲ್ಲ, ಹೋಗ್ ತರ್ತೀನಿ ಅಂತ ಭದ್ರ ಹೇಳ್ತಾರೆ. ಮಗ ಭದ್ರ, ನೀನ್ ಎಲ್ಲಿಗೆ ಹೋಗ್ಬೇಡ, ನೀನ್ ಚಂದಾಗಿರ್ಬೇಕು, ಎಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಅಪ್ಪಯ್ಯ, ಯಾವಾಗ್ಲೂ ನಿನ್ನ ಆಶೀರ್ವಾದ ನನ್ ಮೇಲೆ ಇರುತ್ತೆ, ನನ್ಗೇನು ಆಗಕ್ಕಿಲ್ಲ, ನೀನ್ ಸುಮ್ಕೆ ಇರು, ನೀನ್ ನನ್ ಬಗ್ಗೆ ಚಿಂತೆ ಮಾಡದಲ್ಲೇ ಧೈರ್ಯವಾಗಿರು, ನಿನ್ನನ್ನ ಉಳ್ಸ್ಕೊಂತೀನಿ, ದಯವಿಟ್ಟು ನೀನ್ ನನ್ಗೇನು ಹೇಳ್ಬೇಡ, ಹೀಗೆ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು, ಅದು ನನ್ ಜೊತೆಗಿದ್ರೆ. ಹೇಳ್ತಾ ಇದೀನಲ್ಲಪ್ಪಯ್ಯ, ನನ್ಗೇನು ಆಗಕ್ಕಿಲ್ಲ, ನೀನ್ ಧೈರ್ಯವಾಗಿರು ಅಂತ ಹೇಳ್ತಾರೆ ಭದ್ರ. ಹಾಗೆ ಹೇಳ್ಬಿಟ್ಟು ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಭದ್ರ ಅವರು. ಅಮ್ಮ, ನಾನು ಕಾಡಿಗೆ ಹೋಗಿ ಹಾಗೆ ಸಾಧುಗೂ ಹೇಳ್ಬಿಟ್ಟು ನಾನು ಔಷಧಿ ತಗೊಂಬರ್ತೀನಿ ಅಂತ ಹೇಳಿ ಅಮ್ಮಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾರೆ ಭದ್ರ. ನಮಸ್ಕಾರ ಸಾಧುಗಳೇ ಅಂತ ಸಾಧುಗಳ ಹತ್ರ ಬರ್ತಾರೆ ಭದ್ರ. ಆಗ ಬಂದ್ಬಿಟ್ಟು ಹೇಳ್ತಾರೆ, ಇವತ್ತು ರಾಕ್ಷಸ ದುಂಬಿಯಿಂದ ಕಚ್ಚಿಸ್ಕೊಂಡು ಮಂತ್ರಿ ಶಿವರಾಮೇಗೌಡರು ಇದಾರಲ್ಲ, ಅವ್ರು ನಡಾಡ್ತಾ ಇದಾರಲ್ಲ, ಅವ್ರ ಮಗ ನಾನು ಅಂತ ಹೇಳ್ತಾರೆ. ಭದ್ರನಿಗೆ ಗೊತ್ತಿಲ್ಲದೆ ಹಿಂದೆಯಿಂದ ವಿದ್ಯೆ ಸಹ ಬಂದು ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾರೆ. ಹುಳಗಳು ನಮ್ಮ ಹಟ್ಟಿಯವ್ರಿಗೆ ಮತ್ತೆ ಊರವ್ರಿಗೆ ಎಲ್ರಿಗೂ ಕಚ್ಚಿದವೆ, ಪರಿಸ್ಥಿತಿ ಹೆಂಗದಂತ ನಿಮ್ಗೆ ಸಂದಾಗ ಗೊತ್ತಿದ್ದು ನನಗೇನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ನೋವು ನನ್ನನ್ನ ಕಾಡ್ತಾ ಇದೆ ಅಂತ ವೈದ್ಯರು ಹೇಳ್ತಾರೆ. ನೋಡಿ, ನೀವು ನೊಂದ್ಕೊಳಕ್ ಹೋಗ್ಬೇಡಿ, ಹೆಂಗಿದ್ರುವೆ ನಿಮಗೆ ಮದ್ದು ಎಲ್ಲಿ ಸಿಗುತ್ತಂತ ಗೊತ್ತಲ್ಲ, ಜಾಗ ಎಲ್ಲಿ ಅಂತ ಹೇಳಿ ಸಾಕು ಅಂತ ಭದ್ರ ಹೇಳ್ತಾರೆ. ಅದನ್ನೇನು ಸಾಧಾರಣವಾದ ಕಾಡು ಅಂತ ಅನ್ಕೊಂಡಿದ್ಯಾ, ಅದು ಭಯಂಕರವಾದ ಬಂಡಾರಣ್ಯ, ಸಾವಿನಂಚಲ್ಲಿರೋ ಆ ಜನಗಳನ್ನ ಉಳಿಸ್ಕೊಂತೀನೋ ಹುಚ್ಚು ಭ್ರಮೆಯಲ್ಲಿ ನೀನಿದೀಯಾ, ಹೋಗಿ ನಿನ್ ಜೀವ ಕಳ್ಕೋಬೇಡ, ಸುಮ್ನೆ ಹೊಂಟೋಗು ಅಂತ ಹೇಳ್ತಾರೆ ವೈದ್ಯರು. ಅದನ್ನ ಕೇಳಿಸ್ಕೊಂಡ ವಿದ್ಯೆ ಮನ್ಸೊಳಗೆ ಅನ್ಕೊಂತಾರೆ, ಆ ಕಾಡು ಅಷ್ಟು ಭಯಂಕರವಾಗಿದೆ ಅಂದ್ಮೇಲೆ ಹಟ್ಟಿಯವ್ರನ್ನ ಹಾಗೆ ಊರವ್ರನ್ನ ಹೆಂಗ್ ಕಾಪಾಡ್ಕೊಳ್ಳೋದು ಅಂತ ಮಾತಾಡ್ಕೋತಾರೆ. ಯಾರಿಗೆ ಯಮನ ಕರೆ ಬಂದಿರುತ್ತೋ ಅಂಥವ್ರಿಗೆ ಆ ಹುಳ ಕಚ್ಚೋದು ಅಂತ ಹೇಳ್ತಾರೆ ವೈದ್ಯರು. ಹುಳ ಕಚ್ಚಿದೆ ಅಂದ್ರೆ ಈ ಮಣ್ಣಿನ ಋಣ ಮುಗ್ದಿದೆ ಅಂತ, ಬೇಗ ಹೊರಟೋಗು ಅಂತ ಹೇಳ್ತಾರೆ ವೈದ್ಯರು. ನೋಡಿ, ನಮ್ಮ ಅಪ್ಪಯ್ಯ ಪ್ರಯತ್ನ ಮಾಡದೆ ಸೋಲನ್ನ ಒಪ್ಕೋಬೇಡ ಅಂತ ಹೇಳಿದ್ದಾರೆ ಅಂತ. ನಮ್ಮ ಅಪ್ಪಯ್ಯಗೆ ಯಾವುದೇ ಪ್ರಯತ್ನ ಮಾಡದೆ ನಾನು ಅವ್ರನ್ನ ಉಳಿಸ್ಕೊಂಡಿಲ್ಲ ಅಂದ್ರೆ ನಾನಿದ್ದು ಏನ್ ಪ್ರಯೋಜನ ಹೇಳಿ, ಮುನ್ನ ಕೈ ಮುಗಿದು ಕೇಳ್ಕೊತೀನಿ, ನನಗೆ ದಯವಿಟ್ಟು ಔಷಧಿ ಹುಡ್ಕೋ ದಾರಿ ಮಾಡ್ಕೊಡಿ ಅಂತ ಹೇಳ್ತಾರೆ ಭದ್ರ. ವೈದ್ಯರ ಮಗಳು ಹೇಳ್ತಾರೆ, ಅವ್ರು ಅಷ್ಟೊಂದು ಕೇಳ್ಕೊಳ್ತಾ ಇದಾರೆ ತಾನೆ ಅಪ್ಪಯ್ಯ, ದಾರಿ ತೋರಿಸು ಅಂತ ಹೇಳ್ತಾರೆ. ಅವ್ರೇನ್ ನಿನ್ನನ್ನ ಕಾಡ್ಗೆ ಹೋಗು ಅಂತ ಹೇಳ್ತಾ ಇದಾರೆ, ದಾರಿ ತೋರ್ಸು ಅಂತ ಹೇಳ್ತಾ ಇದಾರೆ ಆಟೆಯ ಅಂತ ಹೇಳ್ತಾರೆ. ಆ ರಾಕ್ಷಸ ದುಂಬಿಗಳು ದಟ್ಟವಾದ ಕಾಡಲ್ಲಿ ಜೇನುಗೂಡ್ನಂಗೆ ಗೂಡು ಕಟ್ಕೊಂಡು ಬದುಕ್ತವೆ. ಏನು ಮಕರಂದ ಹೀರಿದ್ರೆ ಇವು ರಕ್ತ ಹೀರ್ತವೆ, ಮನುಷ್ಯರ ರಕ್ತ ಇಲ್ಲ ಪ್ರಾಣಿಗಳ ರಕ್ತ ವಾಸನೆ ಹಿಡಿದು ಒಂದೇ ಸಲ ದಾಳಿ ಮಾಡಿ ರಕ್ತ ಕುಡಿತವೆ ಅಂತ ಕ್ರೂರವಾದ ಗೂಡುಗಳಲ್ಲೇ ಆ ಮದ್ದಿರೋದು ಅಂತ ಹೇಳ್ತಾರೆ ವೈದ್ಯರು. ಅದನ್ನ ನಿನ್ನಿಂದ ತರಕ್ ಆಯ್ತದ ಅಂತ ಕೇಳ್ತಾರೆ ವೈದ್ಯರು. ಕಾಡಲ್ಲಿ ಇರ್ಬೇಕಾದವು ನಾಡಿಗೆ ಬಂದು ಮನುಷ್ಯನ್ ರಕ್ತ ಕುಡಿತಾವಂತಂದ್ರೆ ನಾವು ಕಾಡಲ್ಲಿರೋ ಅವ್ರ ಗೂಡಿಗೆ ಕೈ ಹಾಕಿ ಬರ್ಬೋದಲ್ವಾ ಹೇಳಿ ಅಂತ ಭದ್ರ ಕೇಳ್ತಾರೆ. ಇನ್ನ ಬಿಸಿ ರಕ್ತದ ಆವೇಶ ತಂದ್ಬಿಡೋಣ ಅಂತ ಹೇಳ್ಬೋದು, ಆದ್ರೆ ಆ ಗೂಡ್ನ ಮುಟ್ಟದಿರ್ಲಿ, ಆ ಗೂಡಿನ ಹುಳಗಳು ನನ್ನ ಹತ್ರನೂ ಬಿಟ್ಕೊಳ್ಳೋದಿಲ್ಲ, ಆದ್ರೂ ನೀನ್ ಬಲವಂತ ಮಾಡ್ತಾ ಇದೀಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಹೋಗಕ್ಕೆ ದಾರಿ ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ವೈದ್ಯರು ಭದ್ರನಿಗೆ. ನೋಡಿ, ಭೂಮಿ ಮೇಲೆ ಇರೋ ಅತಿ ಬುದ್ಧಿವಂತ ಪ್ರಾಣಿ ಅಂದ್ರೆ ಈ ನರಮನುಷ್ಯ, ನಾವು ಯಕಶ್ಚಿತ್ ಒಂದು ಹುಳ ದಾಟಿ ಹೋಗಕ್ ಹಾಕಿಲ್ವೇ, ಹೋಯ್ತೀನಿ ಅಂತ ಭದ್ರ ಹೇಳ್ದಾಗ, ಸರಿ ಆಯ್ತು, ಅದನ್ನು ದಾಟಿ ಆ ಹುಳಗಳನ್ನ ಸಾಯಿಸಿ ಗೂಡಿಗೆ ಕೈ ಹಾಕಕ್ಕೆ ಸಾಧ್ಯವಾದ್ರೆ ನಾವು ಒಡೆದು ನೋಡು, ಅದ್ರೊಳಗೆ ಕಾವಿ ಬಣ್ಣದ ಬೀಜಗಳಿರ್ತವೆ, ಅವೇ ಪ್ರಾಣ ಕಾಪಾಡೋ ಸಂಜೀವಿನಿ ಅಂತ ಹೇಳ್ತಾರೆ. ಅದಕ್ಕೆ ಜೇನುತುಪ್ಪ, ಹಾಡಿನ ಹಾಲು ಮತ್ತೆ ಬೇವಿನ ಎಲೆ ಜೊತೆಗೆ ಕಷಾಯ ಮಾಡಿ ಕುಡಿಸಿದ್ರೆ ಪ್ರಾಣ ಉಳಿಯೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ವೈದ್ಯರು. ಇಷ್ಟೆಲ್ಲ ಮಾಡಕ್ ನಿನ್ನಿಂದ ಆಯ್ತದ ಅಂತ ಕೇಳಿದಾಗ ಭದ್ರ ಹೇಳ್ತಾರೆ, ನಮ್ಮ ಅಪ್ಪಯ್ಯ ಅಂದ್ರೆ ನನಗ್ ಜೀವ, ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅಂತದ್ರಲ್ಲಿ ಕಾಡ್ಗೋಗಿ ತರೋದು ಒಂದ್ ದೊಡ್ಡ ಕೆಲ್ಸನೇ, ಖಂಡಿತ ತಂದೆ ತರ್ತೀನಿ ಅಂತ ಭದ್ರ ಹೇಳಿದಾಗ, ನೀನ್ ಬದುಕ್ಬೇಕಂದ್ರೆ ಆ ಹುಳ ಸಾಯ್ಬೇಕು, ಅದನ್ನ ಸಾಯ್ಸಕ್ಕಿರೋದು ಒಂದೇ ದಾರಿ, ಬೆಂಕಿ, ಅದು ನಿನ್ ಜೊತೆಗಿರ್ಲಿ, ಒಟ್ನಲ್ಲಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ಆ ದೇವ್ರು ನಿನ್ನನ್ನ ಕಾಪಾಡ್ಬೇಕು ಅಂತ ಹೇಳ್ತಾರೆ ವೈದ್ಯರು. ನಾನ್ ಮದ್ದಿನ ಜೊತೆಗೆ ಬಂದೇ ಬರ್ತೀನಿ, ನೀವು ಜೀವ ಉಳಿಸೋದಿಕ್ಕೆ ಸಿದ್ಧವಾಗಿರಿ ಅಂತ ಹೇಳ್ತಾರೆ ಭದ್ರ. ಹೋಯ್ತಾ ಇರೋ ದಾರಿಲಿ ಒಂದ್ ಗುಡಿ ಇದೆ, ತಾಯಿಗೆ ಕೈ ಮುಗಿದೋಗು, ಎಲ್ಲ ಒಳ್ಳೇದೇ ಆಯ್ತದೆ ಅಂತ ಭದ್ರನಿಗೆ ಆ ವೈದ್ಯರು ಹೇಳ್ತಾರೆ. ವಿದ್ಯೆ ಒಂದ್ ಹೆಂಗ್ಸ್ ಹತ್ರ ಬಂದ್ಬಿಟ್ಟು ಪಂಜನ ಇಸ್ಕೊಂಡು ಬ್ಯಾಗ್ನ ಇಸ್ಕೊಂಡು, ಅಕ್ಕ ನಾನು ಹೇಳಿದ್ದೆಲ್ಲ ಇದ್ರಲ್ಲಿ ಇದೆ ಅಲ್ವೇ ಅಂತ ಕೇಳ್ತಾರೆ.
ಯಾಕವ ಇದನ್ನೆಲ್ಲ ತರಿಸ್ಕೊಂಡ್ರೆ ಅಂತ ಹೆಂಗ್ಸ್ ಕೇಳ್ತಾರೆ. ಅಕ್ಕ ನನ್ನ ಗಂಡ ನನ್ನ ಮಾವನ ಉಳ್ಸಕ್ಕಂತ ಔಷಧಿ ತರಕ್ಕೆ ಕಾಡ್ಗೆ ಹೋಗಿದ್ದಾರೆ. ಆಮೇಲೆ ಹೋದ್ಮೇಲೆ ಎಲ್ಲ ಒಂದ್ ಕಡೆ ಸಿಗಕ್ಕಿಲ್ಲ ಅಲ್ವೇ, ಹುಡುಕ್ಬೇಕು, ಶಾನೆ ಹುಡುಕ್ಬೇಕು. ನಾನು ಅವ್ರ ಕುಟ್ಟೆ ಹೋಗ್ತಾ ಇದ್ದೀನಿ ಅಂತ ಭದ್ರ ಹೇಳಿದಾಗ ಹೆಂಗ್ಸ್ ಹೇಳ್ತಾರೆ, ತಮಾಷೆ ಮಾಡ್ತಾ ಇದೀಯನಮ್ಮ, ಮೊದ್ಲೇ ಬಸ್ರಿ ಹೆಂಗ್ಸು ನೀವು, ಜೊತೆಗೆ ಕಾಲ್ ನೋವು, ಪರಿಸ್ಥಿತಿಯಲ್ಲಿ ಕಾಡೊಳಗೆ ಹೋಯ್ತೀನಿ ಅಂತ ಹೇಳ್ತಾ ಇದೀರಲ್ವಾ, ಬೇಡ ಕಣವ ಅಂತ ಹೇಳ್ತಾರೆ. ಇಲ್ಲ ಕಣವ, ನಮ್ಮ ಮನೆಯಲ್ಲಿ ನಮ್ಮ ಮಾವಯ್ಯ ಹಾಗೆ ನಮ್ಮ ಮನೆಯವರು ಸಾವಿನ ಜೊತೆ ಹೋರಾಡ್ತಾ ಇದ್ದಾರೆ. ಈ ಕಡೆ ನನ್ನ ಗಂಡ ಅವ್ರ ಜೀವನೇ ಪಣಕ್ಕಿಟ್ಟು ಕಾಡ್ ಒಳಿಕ್ ಹೋಗಿದ್ದಾರೆ ಅಂದ್ಮ್ಯಾಕೆ ನಾನು ಹೆಂಗ್ ತಾನೇ ಸುಮ್ಕಿರ್ಲಿ ಅಂತ ವಿದ್ಯೆ ಹೇಳ್ತಾರೆ. ಅದಕ್ಕೆ ನಾನು ಕಾಡ್ ಒಳಿಕ್ ಹೋಗಿ ಆ ಔಷಧಿನ ತಂದ್ಬಿಡ್ತೀನಿ ಅಂತ ಹೊರಟ್ಬಿಡ್ತಾರೆ ವಿದ್ಯಾ. ಹೋಗಿದ ತಕ್ಷಣ ಹೇಳ್ತಾರೆ, ಈ ಹೆಂಗ್ಸು ಅಲ್ಲಿ ಹೋಗ್ತಾ ಇದಾರೆ ಕಾಡಿಗೆ, ಹೋಗಿ ಬದಿಕ್ ಬರೋದುಂಟೆ ಏನಪ್ಪಾ ಅಂತ ಮಾತಾಡ್ಕೊಂತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಭದ್ರ ಪಂಜನ ಹಿಡ್ಕೊಂಡು ಕಾಡೊಳಗೆ ಎಂಟ್ರಿ ಕೊಡ್ತಾರೆ. ಭದ್ರ ಒಂದು ದೇವಿ ಹತ್ರ ಬಂದ್ಬಿಟ್ಟು ಕೇಳ್ಕೊತಾರೆ, ನಾನು ಔಷಧಿ ತರಕ್ಕೆ ಅಂತ ಕಾಡೊಳಗೆ ಹೋಗ್ತಾ ಇದ್ದೀನಿ, ಆ ಔಷಧಿ ನನಗೆ ಯಾವ ತೊಂದರೆ ಇಲ್ಲದೆ ಸಿಗೋ ಹಾಗೆ ಮಾಡವ ನನ್ನ ತಾಯಿ ಅಂತ ಬೇಡ್ಕೋತಾರೆ. ಆಗ ಅಲ್ಲಿಂದ ಮುಂದೆ ಹೊರಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.